Ninth one. The Quit India movement gave leadership to non-Congress leaders. The prominent among them is the Quit India movement, which took place in the year 1942, right? So it gave leadership to certain non-Congress leaders also. ಕೆಲವು ಕಾಂಗ್ರೆಸ್ ನಾಯಕರಿಗೆ ಒಂದು ನಾಯಕತ್ವವನ್ನ ಕೊಟ್ಟಿತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಅವರಲ್ಲಿ ಮುಖ್ಯವಾದವರು ಯಾರು ಅಂತ ಕೇಳಿದ್ದಾರೆ. ಈ ನಾಲ್ವರಲ್ಲಿ ಯಾರು? ಆಪ್ಷನ್ ಎ ಕಸ್ತೂರ್ಬಾ ಗಾಂಧಿ, ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಸಿ ಜಯಪ್ರಕಾಶ್ ನಾರಾಯಣ್ ಅಂಡ್ ಆಪ್ಷನ್ ಡಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಓಕೆ, ದ ಕರೆಕ್ಟ್ ಆನ್ಸರ್, ಇಟ್ ಗೇವ್ it gave leadership to Jayaprakash Narayan. Okay. ಅವರು ಕಾಂಗ್ರೆಸ್ಸಿಗರಾಗಿದ್ದರೂ ಕೂಡ ಅವರನ್ನು ಕರೆದು ಇಲ್ಲಿ ನಾಯಕತ್ವವನ್ನ ಕೊಡಲಾಯಿತು.